ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಎಸ್ಸಿ ಕುಂದುಕೊರತೆ ಸಭೆ. ಮಾನ್ವಿಯಲ್ಲಿ ಅಂಬೇಡ್ಕರ್ ವಾಲ್ಮೀಕಿ ಭವನವಿಲ್ಲ ಎಂದ ಸಂಘಟನಾಕಾರರು, ಎಸ್ಸಿ ಇಲಾಖೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರು. ಹಳ್ಳಿಗಳಲ್ಲಿ ಬೀಟ್ ಪೊಲೀಸ್ ಸಿಬ್ಬಂದಿ ಸಂಚಾರಕ್ಕೆ ಒತ್ತಾಯ. ಮಾನ್ವಿಯಲ್ಲಿ ಎಸ್ಸಿ ಅನುದಾನ ದುರ್ಬಳಕೆ ಆಗುತ್ತಿದ್ದು, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪರಿಶಿಷ್ಟ ಪಂಗಡ ಇಲಾಖೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ ಎಂದು ಸಂಘಟನಾಕಾರರು ಆರೋಪ ಕೇಳಿಬಂತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಜರುಗಿದ ಎಸ್ಸಿ ಕುಂದುಕೊರತೆ ಸಭೆಯಲ್ಲಿ ವಿಷಯ ಪ್ರಸ್ತಾಪ ನಡೆಯಿತು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇಲಾಖೆ ವಸತಿ ಶಾಲೆಯಲ್ಲಿ ಸೌಲಭ್ಯಗಳಿಲ್ಲ, ಆದರೆ ಬಾಡಿಗೆ ಕಟ್ಟಡದ ನಡೆಯುತ್ತಿದೆ, ಸೌಲಭ್ಯಗಳೇ ಇಲ್ಲ ಎಂದು ಎಸ್ಸಿ ಸಮುದಾಯದ ಮುಖಾಂತರ ಆಕ್ರೋಶ ವ್ಯಕ್ತಪಡಿಸಿದರು. ಎಂಡಿ ಗೌಸ್, NKS TV4 ನ್ಯೂಸ್, ಮಾನ್ವಿ. ಆದರೂ ಕೂಡ ಈ ಸರ್ಕಾರದ ಜೀವನ ಧಿಕ್ಕರಿಸಿ ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ಏನು ಬೇಕಾದ್ರೂ ಮಾಡ್ತಾರಲ್ಲ, ಅವರಿಗೆ ಶಿಕ್ಷೆ ಇಲ್ವಾ ಶಿಕ್ಷೆ? ಕಾಯ್ದೆ ಕಾನೂನು ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಕೂಡ ಅಪರಾಧ ಅಂತೇಳಿ ನಾವೇನು ಪರಿಗಣನೆ ಮಾಡ್ತೀವಿ, ಕಾಯ್ದೆ ಕಾನೂನು ಬಿಟ್ಟು ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಶಿಕ್ಷೆ ಇಲ್ವಾ? ಇದೇ ಆದರೆ ಐತ್ರಿ ಅಂತ ನಂಗಿದ್ರೆ ಡಿಪಾರ್ಟ್ಮೆಂಟ್ನವರು SC ST ಇರ್ಬೋದು, DSP ಇರ್ಬೋದು, ಈ ಹಣ ನಮ್ಮ ವರ್ಷಕ್ಕೆ ಎಷ್ಟು ಬರ್ತದೆ, ಎಲ್ಲೆಲ್ಲಿ ವಿಟ್ಲೇಸ್ ಆಗ್ಯದ, ಎಲ್ಲಿ ವಿಟ್ಲೇಸ್ ಆಗಿಲ್ಲ, ಇದಕ್ಕಾಗಿಲ್ಲ, ಇದಕ್ಕೆ ಕಾರಣ ಯಾರು? ಇದಕ್ಕೆ ರಾಜಕಾರಣಿಗಳು ಒಂದು ಕಡೆ ಕಾರಣ ಆದರೆ ಅಧಿಕಾರಿಗಳು ಇನ್ನೊಂದು ಕಡೆ ಕಾರಣ. ಇಲ್ಲಿ ರಾಜಕಾರಣಿಗಳು 5 ವರ್ಷ ಮಾತ್ರ ತಾತ್ಪೂರ್ವಕವಾಗಿ ಬಂದು ಹೋಗ್ತಕ್ಕಂಥ ಜನ, ಅಧಿಕಾರಿಗಳು 30ರಿಂದ 20 ವರ್ಷದಿಂದ 25 ವರ್ಷದಿಂದ ಅಪಾಯಿಂಟ್ಮೆಂಟ್ ಆಗಿ 60 ವರ್ಷವರೆಗೆ ಸೇವೆ ಸಲ್ಲಿಸ್ತಕ್ಕಂಥ ಜನ. ಸರ್ಕಾರಿ ನೌಕರಿ ಪಡೆದು ಸಿಂಧುತ್ವಕ್ಕಾಗಿ ನಮ್ಮ ತಹಸೀಲ್ದಾರ್ ಕಚೇರಿಗೆ ಸುಮಾರು 1 ತಿಂಗಳಾಯಿತು. ಪೊಲೀಸ್ ಇಲಾಖೆ ಆಗಿರ್ಬೋದು, ವಿದ್ಯುತ್ ಇಲಾಖೆ ಇವತ್ತು ಆಯ್ಕೆ ಆಗಿ ಸುಮಾರು 1 ತಿಂಗಳಾಯ್ತು. ಸಿಂಧು ಸಲುವಾಗಿ ತಹಸೀಲ್ದಾರ್ಗೆ ಹೇಳಿವಿ, ಅಲ್ಲಿ ಸಿಬ್ಬಂದಿಗಳಿಗೆ ಹೇಳಿವಿ, ಆದರೆ ಇನ್ನೂ ಸಿಂಧುತ್ವ ಮಾಡ್ತಿಲ್ಲ. ಯಾಕಪ್ಪ ಇದು? ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ತಿರುಗಾಡ್ಬೇಕಾ? ಇಲ್ಲಿಗೆ ನೌಕರಿ ತಗೊಂಡಿವಿ, ಅದು ಸಿಂಧುತ್ವ ಕೊಡೋಕೆ ಯಾಕ್ರಿ ನಿಮಗೆ? ತಹಸೀಲ್ದಾರ್ ಸಾಹೇಬ್ರೆ, ತಮಗೆ ಗಮನಕ್ಕೂ ಸಹ ಹೇಳಿವಿ ನಾವು. ಅಲ್ಲಿರ್ತಕ್ಕಂಥ ಒಬ್ಬ FD ಯಾವುದೇ ಕೆಲಸ ಮಾಡಂಗಿಲ್ಲ. ನಮ್ಮ SC ST ವಿದ್ಯಾರ್ಥಿಗಳು ಸಿಂಧುತ್ವಕ್ಕೆ ಬಂದರೆ ಹೊರಗಡೆ ಹೋಗ್ತಾರೆ. 3,000 ಕೊಡು, 2,000 ಕೊಡು. ಇಲ್ಲಿ ನಾವು ಬಡವರೆಲ್ಲ ಓದಿ ನೌಕರಿ ತಗೊಂಡು ಬಂದು ತಹಸೀಲ್ದಾರ್ಗೆ ಸಿಂಧುತ್ವಕ್ಕೆ ಹೇಳಿದರೆ ತಮಗೆ ಗಮನಕ್ಕೂ ಹೇಳಿವಿ ಸರ್.